ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? BM ಇನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವಾಗಲೇ ನೀವು ತಮ್ಮನೇಲಿ ನೋಡಿರ್ತೀರಾ. ಇವತ್ತಿನ ಸ್ಪೆಷಲ್ ದಿನ ಏನು ಅಂತ ಹೇಳಿದ್ರೆ, ಇವತ್ತೆಲ್ಲ ಸಕಲೇಶ್ಪುರದಲ್ಲಿ ಒಟ್ಟು ಸೇರ್ಕೊಂಡು ಒಂದ್ ಕಡೆ ರೈಡ್ ಹೋಗ್ತಿದೀವಿ. ಇದು ಆಕ್ಚುಲಿ ಪ್ಲಾನ್ ನಮ್ದು ಇತ್ತು. ನಂದು ಒಂದು ಪ್ಲಾನ್ ಇತ್ತು, ಈ ತರ ಎಲ್ಲ ಮೋಟೋ ವ್ಲಾಗರ್ನ ಒಂದು ಮಾಡ್ಬೇಕು, ಒಂದ್ ಕಡೆ ಸೇರಿಸ್ಬಿಟ್ಟು ನಾವು ಒಂದು ಗ್ರೂಪ್ ಮಾಡ್ಕೋಬೇಕು ಅನ್ನೋದೊಂದು ಪ್ಲಾನ್ ಇತ್ತು. ಬಟ್ ಏನ್ ಮಾಡೋಣ, ನಮ್ದು ಫಾಲೋವರ್ಸ್ ಇಲ್ಲ, ಅದ್ರ ಜೊತೆ ಯೂಟ್ಯೂಬ್ ಅಲ್ಲಿ ನಮ್ದು ಸಬ್ಸ್ಕ್ರೈಬರ್ಸ್ ಇಲ್ಲ. ಸೊ ಇರೋ 40-60 ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಇಟ್ಕೊಂಡು ನಾನು ಗ್ರೂಪ್ ಮಾಡಕ್ ಆಗಲ್ಲ. ಯಾರು ಏನಾದ್ರೂ ಗ್ರೂಪ್ ಮಾಡಕ್ ಹೋದೆ ಅಂತ ಹೇಳಿದ್ರೆ ಯಾವನಾದ್ರೂ ನಗರ್ತಾನೆ. ಸೊ ಅದಕ್ಕೋಸ್ಕರ ನಮಗೊಂದಿಷ್ಟು ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಕಾಯ್ತಿದ್ದೆ. ಬಟ್ ಅದರಲ್ಲಿ ನನ್ನ ಫ್ರೆಂಡ್ಸ್ ಅವರು ಏನು, ನಮ್ಮೂರವನೇ ಹುಡುಗ ಒಬ್ಬ ಇದನ್ನ ಈ ರೈಡ್ನ ಹೋಸ್ಟ್ ಮಾಡ್ತಿದ್ದಾರೆ. ಹೆಸರು ಬಂದು ಅವ್ರದ್ದು ಯೂಟ್ಯೂಬ್ ಚಾನಲ್ಲು, ಆಮೇಲೆ ಇನ್ಸ್ಟಾಗ್ರಾಮ್ ID ಬಂದು ಮಿಸ್ಟರ್ ಬಿಲೀವರ್ ದಿಶಿ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನಾನು ಕಮೆಂಟ್ ಮಾಡಿದೆ. ನಾನು ಕೂಡ ಸೇಮ್ ಥಾಟ್ ಇದೆ, ಆಲೋಚನೆಯಲ್ಲಿ ಇದ್ದೆ ಅನ್ನೋದನ್ನ ನಾನು ಅವನಿಗೆ ಕಮೆಂಟ್ ಅಲ್ಲಿ ತಿಳಿಸಿದ್ದೆ. ಸೊ ಅದರಿಂದ ನನಗೆ ಇವತ್ತು ನಿನ್ನೆನೆ ಕಾಲ್ ಮಾಡಿ ಈ ತರ ರೈಡ್ ಮಾಡೋಣ ಅಂದ್ಕೊಂಡಿದೀವಿ, ಎಲ್ಲರೂ ಒಟ್ಟಿಗೆ ಸೇರೋಣ ಅಂದ್ಕೊಂಡಿದೀವಿ, ಸೊ ನೀವು ಬನ್ನಿ ಅಂತ ಹೇಳಿದ್ರು. ನಾನು ಫುಲ್ ಇದನ್ನೇ ಕಾಯ್ತಿದ್ದಿದ್ದು. ಬೇರೆ ಫೈನಲಿ ಒಂದ್ ಕಡೆ ಸೇರ್ತಿದೀವಿ. ಸಕಲೇಶ್ಪುರದ್ದು ಕೆಂಪೇಗೌಡ ಸ್ಟ್ಯಾಚು ಇದೆಯಲ್ವಾ, ಆ ಪ್ಲೇಸ್ ಅಲ್ಲಿ ಎಲ್ಲ ಸೇರ್ತಿದೀವಿ. ಈಗ ಆಲ್ರೆಡಿ ಹುಡುಗರು ಬಂದಿರಬೇಕು, ನಾನು ಹೋಗ್ತಿರೋದು ಲೇಟ್ ಆಗ್ತಿದೆ. ಸೊ ಹೋಗೋಣ, ಜಾಯಿನ್ ಆಗೋಣ ಅಲ್ಲಿ ಗ್ರೂಪ್. ನೋಡೋಣ ಎಷ್ಟು ಜನ ಬರ್ತಾರೆ ಅನ್ನೋದು ಕನ್ಫರ್ಮ್ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದ ಒಂದು ವಿಡಿಯೋ, ಎಷ್ಟು ಜನ ಬರ್ತೀರಾ ಬನ್ನಿ ಮೆಸೇಜ್ ಹಾಕಿ ಗ್ರೂಪ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ನೋಡ್ಬಿಟ್ಟು ಎಷ್ಟು ಜನ ಬಂದಿರ್ತಾರೋ ಗೊತ್ತಿಲ್ಲ, ಬಟ್ ನಾವಂತೂ ಸೇರ್ತಿದೀವಿ. ಒಂದೊಳ್ಳೆ ಕಡೆ ರೈಡ್ ಮಾಡ್ತೀವಿ. ಕೆಂಪೇಗೌಡ ಸ್ಟ್ಯಾಚು ಹತ್ರ ಸಿಗೋಣ ಫ್ರೆಂಡ್ಸ್. ಇನ್ನೇನು ಬಂದ್ವಿ ನೋಡಿ, ಇಲ್ಲೇ ಫುಲ್ ಎಕ್ಸೈಟ್ ಅಲ್ಲಿ ಇದೀವಿ. ಎಲ್ಲ ಎಷ್ಟು ಜನ ಬಂದಿದಾರೋ ಗೊತ್ತಿಲ್ಲ, ನೋಡೋಣ ಯಾರೆಲ್ಲ ಬಂದಿರ್ತಾರೆ ಏನು ಅಂತೇಳಿ. ಹೇಳು ಬ್ರೋ. ಆರಾಮ್ ಎಲ್ಲರಿಗೂ ಮಾಡ್ಕೊಂಡೆ ಬರ್ತಿದ್ದೀನಿ. ನಿಂಗೆ ಮನೋಜ್ ಅಂತ. ಫೈನಲಿ ಫ್ರೆಂಡ್ಸ್, ಸ್ವಲ್ಪ ಜನ ಹುಡುಗರು ಸೇರಿದ್ದೀವಿ. ಒಂದ್ಗಡೆ ಗಾಡಿ ಪಾರ್ಕ್ ಮಾಡ್ತಿದ್ದೀವಿ ಕೆಂಪೇಗೌಡ ಸ್ಟ್ಯಾಚು ಎದುರುಗಡೆ. ಕೆಂಪೇಗೌಡ ಸ್ಟ್ಯಾಚು ಮುಂದೆ ಗಾಡಿನ ಪಾರ್ಕ್ ಮಾಡ್ಕೊತಿದ್ದೀವಿ ಎಲ್ಲರೂ ಹುಡುಗರು. ಆಲ್ರೆಡಿ ನೋಡ್ಬೋದು ಅಲ್ಲಿ ಪಾರ್ಕ್ ಆಗಿರೋದು ಗಾಡಿನ. ನಾವು ಒಂದ್ ಕಡೆ ಪಾರ್ಕ್ ಮಾಡೋಣ. ಹೇಗಿದೆ ನೋಡಿ ಕಾರು, ವೋಕ್ಸ್ವ್ಯಾಗನ್ ಗಾಡಿನ. ಯಾವ ರೀತಿ ಆಲ್ಟರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಕ್ಕತ್ತಾಗಿ ಕಾಣ್ತಿದೆ ಗಾಡಿ ಮಾತ್ರ. ನೋಡ್ಬೋದು ನೋಡಿ ಹೇಗೆ ಕಾಣ್ತಿದೆ ವೋಕ್ಸ್ವ್ಯಾಗನ್. ಓಮಿನಿ ನೋಡಿ ಸಕ್ಕತ್ತಾಗಿದೆ ಗಾಡಿ. ಬ್ಲ್ಯಾಕ್ ಟಿಂಟ್ ಹಾಕ್ಸ್ಬಿಟ್ಟು ಸಕ್ಕತ್ತಾಗಿ ಕಾಣ್ತಿದೆ. ಒಂದು ಡ್ಯೂಕು, ಒಂದು KTM, ಒಂದು RX ಯಮಹಾ, ಒಂದು ಸ್ಪ್ಲೆಂಡ್ರು, ಇನ್ನೊಂದು KTM, ಇನ್ನೊಂದು ಡ್ಯೂಕು, ಒಂದು ಎನ್ಫೀಲ್ಡ್, ಇನ್ನೊಂದು ನಂದು ಲಾಸ್ಟ್ ಇದ್ದು ರೈಡರ್. ಹೇಗೆ ಕಾಣ್ತಿದೆ ನೋಡಿ. ಫೈನಲಿ ನಮ್ಮ ರೈಡರ್ಸು ಬ್ಲಾಗರ್ಸ್ ಎಲ್ಲ ಇಲ್ಲೇ ಕಾಣ್ತಿದ್ದಾರೆ, ನಿಮಗೆ ನೋಡ್ಬೋದು. ಫೈನಲಿ ಒಂದ್ ಕಡೆ ನಾವು ಸಿಕ್ಕಿದ್ದೀವಿ, ಒಂದ್ ಕಡೆ ಮೀಟಪ್ ಆಗಿದ್ದೀವಿ. ಒಂಥರ ಸೇರಿದ್ದು ಜನ ಕಮ್ಮಿ ಆಗಿರ್ಬೋದು. ನಮಗೆ ಜಾಸ್ತಿ ಜನ ಸೇರಿದಷ್ಟು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಏನಂತ ಹೇಳಿದ್ರೆ ಪೊಲೀಸ್ ಅವ್ರದ್ದು ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ನಾವು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ಅಲ್ಲಿ ಗ್ರೀನಲ್ಲಿ ಕಾಣ್ತಿದ್ದಾರೆ ನೋಡಿ, ಅವರೇ ಮಿಸ್ಟರ್ ಬಿಲೀವರ್ ದಿಶಿ ಅಂತ ಹೇಳ್ಬಿಟ್ಟು ಅವರೇ ಈ ಜನನ ಸೇರಿಸ್ಕೊಂಡಿದ್ದು ವ್ಲಾಗರ್ಸ್ನ. ಸೊ ಫೈನಲಿ ಮೀಟಪ್ ಆಗ್ತಾ ಇದೆ.
ವಿಡಿಯೋ ಮಾಡ್ಕೋತಿದ್ದಾರೆ. ಸೊ ಹೋಗೋಣ ಒಂದು ಕಡೆ. ನೋಡಿ ಹೆಂಗೆ ಕಾಣ್ತಿದೆ ಗಾಡಿ, ಒಟ್ಟು ಸೈಕಾಗಿ ಕಾಣ್ತಿದೆ ಗೊತ್ತಾ. ಬಂದು ಗಾಡಿ ನಿಲ್ಲಿಸೋರು, ಬಸ್ಸವರು, ಆಟೋದವರು, ಕಾರವರು ಎಲ್ಲರ ಈಚೆನೆ ನೋಡ್ತಿರೋದು. ಏನು ನಮ್ಮ ಬೈಕ್ಗಳು ಒಟ್ಟು ಜನ ಸೇರಿದೀವಿ ಅಂತ ಬಿಟ್ಟರೆ ಅಲ್ಲಿ ನಿಲ್ಸಿದಾರಲ್ಲ ವೋಕ್ಸ್ ವ್ಯಾಗನ್, ಅದನ್ನು ನೋಡ್ತಿರೋದು. ಸಕ್ಕತ್ತಾಗಿ ಕಾಣ್ತಿದೆ ಗಾಡಿ ಮಾತ್ರ ವೋಕ್ಸ್ ವ್ಯಾಗನ್. ನೋಡಿ ಇಷ್ಟು ಜನ ಇದೀವಿ, ಇವಾಗ ಇಷ್ಟು ಜನ ಹೋಗ್ತಾ ಇರೋದು. ಫೈನಲಿ ಫ್ರೆಂಡ್ಸ್, ಇನ್ನೇನು ಹುಡುಗರೆಲ್ಲ ಹೊರಟ್ವಿ, ಒಂದು ಒಳ್ಳೆ ಪ್ಲೇಸಿಗೆ ಹೋಗೋಣ. ಹೊಸ ಹುಡುಗರು, ನನಗೆ ಇದರಲ್ಲಿ ಪರಿಚಯ ಅಂತಿರೋದು ಇಬ್ರೆ. ಬ್ರೋ ನಿಮ್ದೂರು? ಅರೇಳಿನಾ? ಓಕೆ, ನಮ್ಮದು ಬೈಕೆರೆ ಗಾಡಿ. ಓಕೆ ಹೋಗ. ಸೊ ನನಗೆ ಪರಿಚಯ ಅಂತಿರೋದು ಇದರಲ್ಲಿ ಇಬ್ರೆ, 2 ಕಾರು, ಕಾರ್ ಜೊತೆ ಬೈಕ್ಗಳು. ಇದನ್ನು ನೋಡಿ, ಡ್ಯೂಕ್ 390 ಎಕ್ಸಾಸ್ಟ್, ಸಖತ್ತಾಗಿದೆ ಸೌಂಡು. ಎಕ್ಸಾಸ್ಟ್ ಕಸ್ಟಮೈಸ್ ಮಾಡ್ಕೊಂಡಿದ್ದಾರೆ. ಫೈನಲಿ ಫ್ರೆಂಡ್ಸ್, ಇಲ್ಲಿಂದ ಹೊರಟ್ವಿ ನಾವು. ಇವಾಗ ಆಗಲೇ ಟೈಮ್ 4 ಗಂಟೆ ಆಯಿತು. RX ನೋಡಿ ಸೌಂಡ್ ಹೇಗಿದೆ, ಸಖತ್ ಗಾಡಿ ಗುರು RX. ಅಕ್ಕನ ಸೌಂಡಿಗೆ ಫುಲ್ ಫಿಲ್ ಆಗ್ತಾರೆ. ನಾನಂತಂದ್ರೆ ಗಾಡಿ ಸೌಂಡಿಗೆ ಫಿಲ್ ಆಗ್ತೀನಿ. ಆನೆ ಮಹಲಿಂದ ಲೆಫ್ಟ್ ತಗೊಂಡು ಹೋಗ್ತಾ ಇದ್ದೀವಿ. ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಬ್ಯಾಗ್ ಇಟ್ಕೊಂಡಿದ್ದೀನಿ. ಬ್ಯಾಗಲ್ಲಿ ರೈನ್ ಕೋಟ್ ಇಟ್ಕೊಂಡು ಹೊರಟಿರೋದು. ಎಲ್ಲ ನಮ್ಮ ಹುಡುಗರೇ. ಆಲ್ರೆಡಿ ಒಂದು 3-4 ಗಾಡಿ ಮುಂದೆ ಹೋಗಿದೆ. ಇದು ನೋಡಿ ಹೇಗಿದೆ ಎಕ್ಸಾಸ್ಟ್ ಸೌಂಡ್. ಒಂದೇ ಲೈನಪ್ ಅಲ್ಲಿ ಹೋಗ್ತಾ ಇದೀವಿ. ಒಂಥರ ಜಾಲಿ, ಒಂದು ನೀಟ್ನೆಸ್ ಇದೆ ರೈಡಲ್ಲಿ. ಈ ಥರ ಇರಬೇಕು ರೈಡು. ಮಳೆ ಬಂದರೆ ರೈನ್ ಕೋಟ್ ಬೇರೆ ಹಾಕ್ಕೊಳ್ಬೇಕು. ಮೋಡ ಇದೆ, ಬಟ್ ಮಳೆ ಬರೋ ಹಾಗೆ ಕಾಣ್ತಿಲ್ಲ. ನೋಡುವ ಮುಂದೆ. ವಾವ್, ಹೇಗಿದೆ ನೋಡಿ ಲೈನಪ್. ಇನ್ನೂ ಒಂದು 20-30 ಗಾಡಿ ಇದ್ದಿದ್ರೆ ಹೇಗಿರ್ತಿತ್ತು ಲುಕ್ಕು. RX ಸೌಂಡ್ ಇಲ್ಲಿವರೆಗೂ ಹೊಡಿತಿದೆ ಗುರು. ಸೌಂಡ್ ಹೇಗಿದೆ, ಗಾಡಿ ಹಿಂದ್ಗಡೆ ಇದೆ, ಸೌಂಡ್ ಮಾತ್ರ ಎಕ್ಸಾಸ್ಟ್ ಸೌಂಡು ಇಲ್ಲಿವರೆಗೂ ಹೊಡಿತಿದೆ. RX ಏನು ಗೊತ್ತಾ, ಪಕ್ಕದಲ್ಲಿರ್ಬೇಕಾದ್ರೆ ಅಂತ ಸೌಂಡ್ ಏನು ಗೊತ್ತಾಗೋದಿಲ್ಲ, ಬಟ್ ದೂರದಲ್ಲಿರ್ಬೇಕಾದ್ರೆ ಬರುತ್ತೆ ನೋಡಿ ಸೌಂಡು, ನೆಕ್ಸ್ಟ್ ಲೆವೆಲ್. ಗಾಡಿನ ಮಾತ್ರ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ನೋಡಿ ಬಂತು ಒಂದು ಸ್ಪ್ಲೆಂಡರ್, ಒಂದು ಜಾಯಿನ್ ಆಯ್ತು. ಇವರು ಹಿಂದೆ ಇದ್ರು. ನೋಡಿ ಅವರೆಲ್ಲ ಇಂಡಿಕೇಟರ್ ಫ್ಲಾಶಿಗೆ ಇಟ್ಕೊಂಡಿದ್ದಾರೆ. ನಾನು ಕೆಳಗಡೆ LED ಫ್ಲಾಶಿಗೆ ಇಟ್ಕೊಂಡಿದ್ದೀನಿ. ಕಾಣ್ಬೋದು ಇಲ್ಲಿ ನೋಡಿ ಕೆಳಗಡೆ. ಏನ್ ಗುರು RX ಸೌಂಡು.
ಫ್ರೆಂಡ್ಸ್ ಇಲ್ಲಿ ಫಾಗ್ ಸ್ಟಾರ್ಟ್ ಆಗಿದೆ ನೋಡಿ, ಲೈಟ್ ಆಗಿ. ಕ್ಯಾಮ್ರಾದಲ್ಲಿ ಕಾಣ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ಲೈಟ್ ಆಗಿ ಫಾಗ್ ಸ್ಟಾರ್ಟ್ ಆಗಿದೆ. ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ಈ ರೋಡ್ ಏನಿದೆ, ನಾನು ಕೆಲಸ ಮಾಡ್ತಿದ್ದೀನಿ, ನಮ್ಮ ಇಂಜಿನಿಯರು ಅವರು ನಿಂತು ಮಾಡಿಸಿರುವಂಥ ರೋಡ್ ಇದು. ಸೊ ಸಕ್ಕತ್ತಾಗಿದೆ ರೋಡು, ಇದೊಂದು ರೂಟು ಸಕ್ಕತ್ತಾಗಿ ಆಗುತ್ತೆ ಅಂದರೆ, ರೋಡು ಸೂಪರ್ ಆಗಿದೆ. ಸೊ ಅದರಿಂದ ಬೈಕಲ್ಲಿ ಹೋಗೋಕೆ ಚಂದ ಈ ರೂಟು. ನಮ್ಮ ಈ ರೈಡ್ ಗ್ರೂಪಲ್ಲಿ ಒಂದು ಎಕ್ಸಾಸ್ಟ್ ಹಾಕ್ಸಿರೋದೊಬ್ರು ಇದ್ದಾರೆ. ಓಕೆ, ಒಂದು ಡ್ಯೂಕಿಗೆ ಎಕ್ಸಾಸ್ಟ್ ಹಾಕ್ಸಿರೋದೊಬ್ರು ಇದ್ದಾರೆ. ಬಟ್ ಆ ಸೌಂಡಿಗಿಂತ ನಮ್ಮ ಈ ಗ್ರೂಪಲ್ಲಿ ಸೌಂಡ್ ಎದ್ದು ಕೇಳಿಸ್ತಿರೋದು ಮಾತ್ರ RX. ಏನೊಂಥರ ಇಡೀ ಊರು ನೋಡೋ ಥರ ಮಾಡ್ತಿದೆ RX ಎಕ್ಸಾಸ್ಟ್. ಒಂಥರ ಸೌಂಡ್ ಒಂಥರ ಡಿಫ್ರೆಂಟ್ RX ಗುರು. ಯಾವನು ಎಲ್ಲೇ ಇದ್ರೂ ಕೂಡ ಅಷ್ಟೇ, ಒಂದು ಸೈಡ್ ಹೋಗ್ತಿದೀವಿ ಅಂತೇಳಿ ಇಲ್ಲೊಂದು ನೋಡಿ, ಇಲ್ಲೊಂದು ಗ್ರೂಪ್ ಬರ್ತಿದೆ. ಇಲ್ಲೊಂದು ಹೊಸದಾಗಿ ಒಂದು ಪೆಟ್ರೋಲ್ ಬಂಕ್ ಆಗಿದೆ ಗುರು, ಫಸ್ಟ್ ಟೈಮ್ ನೋಡ್ತಿರೋದು. ಗೊತ್ತೇ ಮೊಬೈಲ್ ಎಕ್ಸ್ಚೇಂಜ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ. ಏನಾಯ್ತು? ಹೋಗುವ ಅವರು ಟೀಗ್ ನಿಲ್ಸ್ಕೊಂಡಿದ್ದಂತೆ. ನಾವೇನೋ ಮುಂದೆ ಒಂದು ಜಂಕ್ಷನ್ ಇದೆ, ಅಲ್ಲಿ ಪೊಲೀಸ್ ಇರ್ತಾರೆ. ಸೊ ಏನಾದ್ರು ಪೊಲೀಸ್ ಅವ್ರು ಏನಾದ್ರು ಹಿಡಿಯಕ್ಕೆ ನಿಂತರು ಅಂತ ಏನೋ ಅಂದ್ಕೊಂಡ್ವಿ. ಆಲ್ರೆಡಿ ಮುಂದೆ ಬಂದದ್ದು ಗಾಡಿ ಅಲ್ಲೇ ಇತ್ತು. ಅವ್ರೇನೋ ಟೀ ಕುಡಿಯಕ್ಕೆ ನಿಂತಿದ್ರಂತೆ. ಬೈಕ್ ಲೈನ್ ಅಪ್ ಮಾಡಿಕೊಂಡು ರೈಡ್ ಮಾಡ್ತೀವಿ ನೋಡಿ, ಇದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಸಖತ್ತಾಗಿದೆ ಮಾತ್ರ ಇದು ಎಕ್ಸ್ಪೀರಿಯನ್ಸು. ಬಾಯ್ಸ್ ಯಾರು ಬರಬೇಕು ಅಂದ್ಕೊಂಡು ಬಂದಿಲ್ವೋ ಅವರಿಗೆ ಈ ವಿಡಿಯೋ ನೋಡಿದಾಗ ಬೇಜಾರಾಗ್ಬೋದು. ಎಲ್ಲರ ರಿಯಾಕ್ಷನ್ ಹೇಗಿರುತ್ತೆ, ಪೂರ್ತಿ ನಮ್ಮ ಕಡೆನೇ ಇದೆ ರಿಯಾಕ್ಷನ್. ಇದು ಬೈಕರ್ಸ್ ಅಂತ ಹೇಳಿದ್ರೆ. ಬೈಕ್ ಬ್ಲಾಗರ್ಸ್ ಬಗ್ಗೆ ಅಥವಾ ಬೈಕರ್ಸ್ ಬಗ್ಗೆ ಮಾತಾಡೋರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕಾರಲ್ಲಿ ಹೋಗ್ತಿದ್ದೀರಾ, AC ಹಾಕೊಂಡು ಕಾರಲ್ಲಿ ಹೋಗ್ತೀರಾ, ಎಂಜಾಯ್ ಮಾಡ್ಕೋತೀರಾ. ಬಟ್ ಈ ಬೈಕಲ್ಲಿದೆ ನೋಡಿ, ನಿಮಗೆ ಫುಲ್ ಏರ್ ಕಂಡೀಷನ್, ಎಲ್ಲ ಕಡೆ ಗಾಳಿ ಹೊಡಿತಿರುತ್ತೆ. ಮಳೆ ಇದ್ರೆ ಮಳೆ ನೆನ್ಕೊಂಡು ರೈನ್ ಕೋಟ್ ಹಾಕೊಂಡು ಈ ಪ್ಲೇಸ್ನ ಎಂಜಾಯ್ ಮಾಡ್ಕೊಂಡು ಹೋಗೋ ಈ ಸಿಚುವೇಶನ್ ಇದೆ ನೋಡಿ, ಇರುತ್ತೆ ನೋಡಿ. ಅದು ನೆಕ್ಸ್ಟ್ ಲೆವೆಲ್. ಅದು ನಿಮಗೆ ಕಾರಲ್ಲಿ ಅಥವಾ ಬೇರೆ ಟ್ರೈನಲ್ಲಿ, ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಸಿಗಲ್ಲ. ಓನ್ಲಿ ಬೈಕಲ್ಲಿ ಮಾತ್ರ ಹೋದಾಗ ಈ ಥರ ನಿಮಗೆ ಎಕ್ಸ್ಪೀರಿಯನ್ಸ್ ಸಖತ್ತಾಗಿ ಅನಿಸುತ್ತೆ. ತುಂಬ ದೂರ ಎಲ್ಲ ರೈಡ್ ಮಾಡ್ತಾರೆ ನೋಡಿ, ಅವ್ರ ಬಗ್ಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಏನಕ್ಕಂತ ಹೇಳಿದರೆ, ಇದರಲ್ಲಿ ಆಗೋ ಪೇಯ್ನ್ ಇದೆಯಲ್ಲ ಬೈಕ್ ರೈಡರ್ಸಿಗೆ, ಅದು ಲಾಂಗ್ ರೈಡಲ್ಲಿ, ಈಗ ಸಣ್ಣ ರೈಡ್ ಆದರೆ ಅಂಥದ್ದೇನು ಅನ್ಸಲ್ಲ. ಬಟ್ ಲಾಂಗ್ ರೈಡ್ ಯಾವಾಗ ಮಾಡ್ತೀವಿ ಅದರಲ್ಲಿ ಪೇಯ್ನ್ ಆಗುತ್ತೆ ನೋಡಿ, ಅದು ಹೇಳ್ಕೊಳಂಗಿಲ್ಲ. ಆ ಪೇಯ್ನ್ ಎಲ್ಲ ಯಾವಾಗ ಕಮ್ಮಿ ಆಗುತ್ತೆ ಗೊತ್ತಾ? ನಾವು ಒಂದು ಕಡೆ ನಿಂತು, ಒಂದು ಯಾವತ್ತು ನೋಡ್ದಿರೋಂಥ ಪ್ಲೇಸ್ನ ಒಂದು ಕಡೆ ನಿಂತು ಎಂಜಾಯ್ ಮಾಡ್ತೀವಿ ನೋಡಿ, ಅವಾಗ ಆ ಪೇನ್ ಕಮ್ಮಿ ಆಗುತ್ತೆ, ಆಗ ಆ ಪೇನ್ ರಿಲೀಫ್ ಆಗುತ್ತೆ. ಒಂದು ಊರು ಬಂತು, ಒಂದು ಲೈಟ್ ಸಿಟಿ. ನೋಡುವ ಇಲ್ಲಿ ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ. ಪೊಲೀಸ್ ಜಂಕ್ಷನ್ ಮಾತ್ರ ಇದು, ಪೊಲೀಸ್ ಇರ್ತಾರೆ. ಹೇಗಿದೆ ನೋಡಿ ರಿಯಾಕ್ಷನ್, ಎಲ್ಲ ನಮ್ಮ ಕಡೆನೇ ಕಣ್ಣು, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ಹೇಗಿದೆ ನೋಡಿ, ಟೈಮ್ ಬಂದು 4:15. ಫೈನಲಿ ಫ್ರೆಂಡ್ಸ್, ವಲಲಹಳ್ಳಿ ಕೂಡಿಗೆ
ಇಲ್ಲೊಂದು ಟೀ ಬ್ರೇಕ್ ತಗೊಂಡು ಇಲ್ಲಿಂದ ಹೊರಟ್ವಿ. ಇಲ್ಲೊಂದು 4-5 ಗಾಡಿ ಮತ್ತೆ ಆ್ಯಡ್ ಆಯಿತು ಎಕ್ಸ್ಟ್ರಾ. ಒಂದು ಕಾರು, ನೋಡಿ ಹೇಗಿದೆ ಎಕ್ಸಾಸ್ಟು. ಗ್ರೂಪ್ ದೊಡ್ಡದಾಯ್ತು ಈಗ ಸ್ವಲ್ಪ. ಸಕಲೇಶ್ಪುರದ ಜನ ಸೇರಿದ್ದು ಇಲ್ಲ ಅಂತಲ್ಲ, ಬಟ್ ಇಲ್ಲಿ ಸ್ವಲ್ಪ ಗಾಡಿ ಸೇರ್ತು, ಒಟ್ಟಾಯ್ತು. ಸೊ ಹಾಗಾಗಿ ನಮ್ಮ ಗ್ರೂಪ್ ಕೂಡ ದೊಡ್ಡದಾಯ್ತು. GT ಹೆಂಗಿದೆ ಗುರು ಇದು ಕರ್ವ್ ಇದು. ಯಾರ್ದೋ ಒಬ್ರದ್ದು ಕ್ಯಾಪ್ ಇತ್ತು ಗುರು, ಹಾಗಾಗಿ ನಿಂತ್ವಿ ಗಾಡಿಲಿ. ಕ್ಯಾಪ್ ಕೊಟ್ರೆ ಮುಂದೆ ಹೋಗ್ಬಿಡ್ತಾರೆ ಗುರು, ಗ್ಯಾಪೇ ಕೊಡ್ಬಾರ್ದು. ಏನೋ ನಾವು ಕ್ಯಾಪ್ ಇತ್ತು ಅಂತ ಹೇಳ್ಬಿಟ್ಟು ಗ್ಯಾಪ್ ಹಿಂದೆ ನಿಂತ್ವಿ, ಮುಂದೆ ಹೋಗ್ಬಿಟ್ಟಿದಾರೆಲ್ಲ. ಎಲ್ಲೋದ್ರು ಗುರು ಬಾಯ್ಸು ಫುಲ್ ಮುಂದೆ ಹೋಗಿದ್ದಾರೆ. ಈ ರೋಡಲ್ಲೆಲ್ಲ ಆಲ್ರೆಡಿ ನಾನು ಬಂದಿದ್ದೀನಿ. ಬೈಕೆಲ್ಲ ಈಚೆ ರೂಟಲ್ಲಿ ಹೋಯ್ತಾ ನೋಡು ಗುರು. ಇದೆ ಒಂದ್ಸರಿ ಗ್ರೂಪ್ ಇಂದ ಶಫಲ್ ಆಯ್ತು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಗ್ರೂಪ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದು ಬೇರೆ ಇರೋದೆಲ್ಲ ದೊಡ್ಡ ದೊಡ್ಡ ಗಾಡಿಗಳೇ, ಎಲ್ಲ ಬಿಟ್ಟು ಹೊರಟು ಹೋಗ್ತಿರ್ತಾರೆ. ಓ ಶಿಟ್, ಇಲ್ಲಿ ಸಿಕ್ಕಿದ್ರು ಗುರು ಇವರು ಹುಡುಗರು. ಯಾವ್ದಪ್ಪದು, ನಿಂಜಾ ಕವಾಸಕಿ. ಇಲ್ಲಿವರೆಗೂ ಮಿಸ್ ಆಗಿದ್ರು ಹುಡುಗರು, ಇವಾಗ ಸಿಕ್ಕಿದ್ರು. ಅಪ್ಪ, ಅದಕ್ಕೆ ಗ್ರೂಪ್ ಅಲ್ಲಿ ಇದ್ದಾಗ ಶಫಲ್ ಆಗ್ಬಾರ್ದು. ಗ್ರೂಪ್ ಅಲ್ಲಿ ಶಫಲ್ ಆದ್ರೆ ಒಂದು ಜಸ್ಟ್ ನೀವು ಕೊಡೋ 10 ಸೆಕೆಂಡ್ ಸಾಕು ಗ್ರೂಪ್ ಇಂದ ಮಿಸ್ ಆಗೋಕೆ. ನಾವು ಹೊಸಳ್ಳಿ ಬೆಟ್ಟಕ್ಕೆ ಹೋಗ್ತಿರೋದು ಇದು ಆಕ್ಚುಲಿ. ಈ ಪ್ಲೇಸಿಗೆ ನಾನು ಒಂದು ಗ್ರೂಪ್ ಜೊತೆ ಬರ್ತೀನಿ, ಈ ತರ ರೈಡ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೊಸದೊಂದು ಗ್ರೂಪ್ ಮಾಡಿಕೊಂಡು ಈ ಪ್ಲೇಸಿಗೆ ರೈಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡೇ ಇರಲಿಲ್ಲ. ರೀಸೆಂಟ್ ಆಗಿ ನಾನು ಈ ಪ್ಲೇಸ್ ಇದು ವಿಡಿಯೋ ನೋಡ್ತಾನೆ ಇದ್ದೆ. ಹೋಗ್ಬೇಕು ಅಂದ್ಕೊಂಡು ವಿಸಿಟ್ ಮಾಡಬೇಕು, ಒಂದು ಮಾನ್ಸೂನ್ ರೈಡ್ ಹೊಡಿಬೇಕು ಇಲ್ಲಿ ಈ ಪ್ಲೇಸಿಗೆ ಅಂತ ಹೇಳ್ಬಿಟ್ಟು. ಬಟ್ ಇವತ್ತೊಂದು ದೊಡ್ಡ ಗ್ರೂಪ್ ಜೊತೆ ಈ ಪ್ಲೇಸಿಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಏನು ಸಖತ್ತಾಗಿದೆ ಗುರು ಇದು ಬೆಟ್ಟ ನೋಡಿ. ಸ್ಟೆಪ್ ಫಾಗ್ ನೋಡಿ ಹೇಗೆ ಕಾಣ್ತಿದೆ ಮೇಲೆ ಬೆಟ್ಟ.